ನಟ ದರ್ಶನ್ ಕೊಲೆ ಪ್ರಕರಣದಲ್ಲಿ ಈಗ ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿದ್ದಾರೆ. ಹಾಗೆ ದರ್ಶನ್ ಅವರ ಆಪ್ತ ಸ್ನೇಹಿತೆಯಾಗಿದ್ದಂಥ ಪವಿತ್ರ ಗೌಡ ಕೂಡ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿತಾ ಇದ್ದಾರೆ. ಆದರೆ ಇದೇ ಸಮಯದಲ್ಲಿ ಕೋಟಿ ಕೋಟಿ ಜನರ ತಲೆಯಲ್ಲಿ ಕಾಡ್ತಾ ಇದ್ದಂಥ ದರ್ಶನ್ ಹೇಳಿದ್ದ ಜಲಗಾರ ಯಾರಪ್ಪ? ಈ ಪ್ರಶ್ನೆಗೆ ಕೊನೆಗೂ ಕೂಡ ಉತ್ತರ ಸಿಕ್ಕಿದೆ. ದರ್ಶನ್ ತೂಗುದೀಪ್ ಕೆಟ್ಟದಾಗಿ ಮಾತನಾಡ್ತಾರೆ, ಅವರು ಕುಡಿದ್ರೆ ಬಾಯಲ್ಲಿ ಕೆಟ್ಟ ಕೆಟ್ಟ ಪದಗಳ ಪುಂಜವೇ ಹೊರಗೆ ಬರುತ್ತೆ ಅನ್ನುವಂಥ ಆರೋಪ ಇದೆ. ಈ ಆರೋಪಕ್ಕೆ ಸಾಕ್ಷಿಯಾಗಿ ಕೊಲೆ ಆರೋಪಿ ದರ್ಶನ್ನೇ ಮಾತನಾಡಿದ್ದಾರೆ ಅಂತ ಹೇಳುವಂಥ ಕೆಟ್ಟ ಪದಗಳ ಆಡಿಯೋ ವೈರಲ್ ಆಗಿತ್ತು. ದರ್ಶನ್ ತಮ್ಮ ಪತ್ನಿಗೆ ಫೋನ್ ಕಾಲ್ ಮಾಡಿ ಬೈದಿದ್ದಂಥ ಆರೋಪದ ಆಡಿಯೋ ವೈರಲ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನ ಉಂಟು ಮಾಡಿತ್ತು. ಆದರೆ ಇದೇ ಆಡಿಯೋದಲ್ಲಿ ದರ್ಶನ್ ಜಲಗಾರನ ಕೈಯಲ್ಲಿ ಅಂಥೇಳಿ ಏನೋ ಒಂದು ಕೆಟ್ಟದಾಗಿ ಮಾತನಾಡಿ ಸಂಚಲನ ಸೃಷ್ಟಿ ಮಾಡಿದರು. ಆದರೆ ಜಲಗಾರ ಅಂದರೆ ಯಾರು? ಈ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತೇ ಇರಲಿಲ್ಲ. ಇದೀಗ ಜಲಗಾರ ಸಿಕ್ಕಿದ್ದಾನೆ. ದರ್ಶನ್ ಯಾರ ಜೊತೆ ಜಗಳ ಮಾಡಿಕೊಂಡಿಲ್ಲ ಹೇಳಿ? ದರ್ಶನ್ ಗಂಟಲಿಗೆ ಎಣ್ಣೆ ಬಿದ್ದರೆ ಸಾಕು ಆತ ರಾಕ್ಷಸ ಆಗ್ತಾನೆ ಅಂತಾರೆ ಕೆಲ ಜನ. ಕುಡಿದು ಮನಸ್ಸಿಗೆ ಬಂದಂತೆ ಆಡುವಂತಹ ದರ್ಶನ್ ತನ್ನ ಜೊತೆಗಿರುವಂಥವರ ಮೇಲೆ ಕೂಡ ಹಲ್ಲೆ ಮಾಡಿ ಥಳಿಸ್ತಾರೆ ಅಂತಲೂ ಕೂಡ ಹೇಳ್ತಾರೆ. ದರ್ಶನ್ ಕುಡಿತದ ದಾಸ ಅಂತ ಹೇಳಿ ಆರೋಪಗಳಿದೆ. ತನ್ನ ಪತ್ನಿ ಬಗ್ಗೆಯೂ ಕೂಡ ದರ್ಶನ್ ಕೆಟ್ಟದಾಗಿ ಮಾತನಾಡಿದ್ದ ಅನ್ನುವಂಥ ಆರೋಪದ ಆಡಿಯೋ ವೈರಲ್ ಆಗಿತ್ತು. ಹಾಗಾದರೆ ಈ ಜಲಗಾರ ಅಂದರೆ ಯಾರು? ದರ್ಶನ್ ಈ ಆಡಿಯೋದಲ್ಲಿ ತಮ್ಮ ಹೆಂಡತಿಗೆ ವಿಕೃತವಾಗಿ ಬೈದು ಬೇರೆಯವರ ಜೊತೆಗೆ ಮಗು ಮಾಡಿಕೊಳ್ತೇನೆ ಅಂತ ಹೇಳಿ ಬೆದರಿಕೆ ಹಾಕಿದ್ರು ಅನ್ನುವಂಥ ಆರೋಪ ಕೇಳಿ ಬಂದಿತ್ತು. ಅಲ್ಲದೆ ಪತ್ನಿಗೆ ಪೊಲೀಸರ ಎದುರಲ್ಲೇ ನಿನಗೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳಿ ಕೆಟ್ಟದಾಗಿ ಪದಗಳ ಬಳಕೆ ಮಾಡಿದ್ದಂಥ ದರ್ಶನ್ ಹಲವು ವರ್ಷಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಈ ಆಡಿಯೋ ಇದ್ದು ಇದೀಗ ಮತ್ತೆ ವೈರಲ್ ಆಗ್ತಾ ಇದೆ. ಅದರಲ್ಲೂ ಕೂಡ ಈ ಆಡಿಯೋದಲ್ಲಿ ಇರುವಂಥ ಜಲಗಾರ ಅನ್ನುವಂಥ ಶಬ್ದ ಫುಲ್ ಫೇಮಸ್ ಆಗಿತ್ತು. ಜಲಗಾರ ಅಂತ ಹೇಳಿದ್ರೆ ಮೈಸೂರು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಬಳಸುವಂಥ ಪದ. ಸಫಾಯಿ ಕರ್ಮಚಾರಿಗಳಿಗೆ ಈ ಪದವನ್ನು ಬಳಸ್ತಾರೆ ಅಲ್ಲಿನ ಹಳ್ಳಿಯ ಜನ. ಈ ಶಬ್ದ ಬಳಸಿ ಪತ್ನಿಗೆ ಬೈದಿದ್ದಂಥ ದರ್ಶನ್ ಅನ್ನುವಂಥ ಆರೋಪ ಮಾಡಲಾಗಿದೆ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.